ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಈ ಗರ್ಲ್ ಟಾಕ್ ಇನ್ ಕನ್ನಡ ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನೀವು ಸಪೋರ್ಟ್ ಮಾಡದೇ ಇದ್ದಿದ್ರೆ ನಿನ್ನೆ ವಿಡಿಯೋನೇ ಲಾಸ್ಟ್ ಆಗಿರ್ತಿತ್ತಾನು. ಬಟ್ ನಿಮ್ಮ ಸಪೋರ್ಟ್ ಇಂದ ಈ ವಿಡಿಯೋ ಮತ್ತು ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿತಾ ಇದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಕೇಳಿರುವಂತದ್ದು 1,000 ಲೈಕ್ ಆಗಿತ್ತು, ಬಟ್ ನೀವು ಕೊಟ್ಟಿರುವಂತದ್ದು 2,800 ಲೈಕ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲ ಪ್ರೀತಿ. ಸೊ ನಿಮ್ ಪ್ರೀತಿಗೆ ಹಾಗೆ ನಿಮ್ ಸಪೋರ್ಟ್ಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಆಗುವಂತಹ ಕೆಲಸ ನಾನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ತಗೊಂಡಿರುವಂತಹ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಕೇಳಿರುವಂತಹ ಡೌಟ್ ಇದೆ, ಮ್ಯಾಮ್ ಪ್ರೆಗ್ನೆನ್ಸಿಯಲ್ಲಿ ನಾನು ನನ್ನ ವೈಫ್ ಎದೆ ಹಾಲನ್ನ ಕುಡಿಬೋದಾ, ಅಥವಾ ಮ್ಯಾಮ್ ಲೇಡೀಸ್ ಅಲ್ಲಿ ಯಾವ ಏಜ್ ಅಲ್ಲಿ ಎದೆ ಹಾಲು ಉತ್ಪಾದನೆ ಆಗುತ್ತೆ? ಈ ಕ್ವಶನ್ ಕಾಮನ್ ಆಗಿ ಮೇಲ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಕಾಮೆಂಟ್ಸ್ ಅಲ್ಲಿ ಆಗಿರ್ಬೋದು ಬಂದಿರುವಂತದ್ದು. ಸೊ ಇದನ್ನ ನಾನು ಕ್ಲಿಯರ್ ಆಗಿ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹೇಳಿ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನೇನಾದ್ರೂ ಇನ್ನೊಂದು ವಿಡಿಯೋ ಹಾಕಿದ್ರೆ ಪಟ್ ಅಂತ ನೋಟಿಫಿಕೇಶನ್ ಗೆ ಬರ್ತಾ ಹೋಗುತ್ತೆ. ಲೆಟ್ಸ್ ಬಿಗಿನ್ ಅ ವಿಡಿಯೋ ಅಲ್ವಾ. ಓಕೆ, ಫಸ್ಟ್ ಆಗಿ ನಾನು ಈ ಕ್ವಶನ್ ತಗೊಂತೀನಿ, ಲೇಡೀಸ್ ಅಲ್ಲಿ ಯಾವ ಏಜ್ ಅಲ್ಲಿ ಎದೆಯಲ್ಲಿ ಹಾಲು ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ ಅಂತ. ಈ ಕ್ವಶನ್ಗೆ ಉತ್ತರ ಕೊಡೋದಾದ್ರೆ, ಈ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಯಾವಾಗ ಒಂದು ಹೆಣ್ಣು ಗರ್ಭಧಾರಣೆ ಮಾಡ್ತಾಳು ಅಂದ್ರೆ ಪ್ರೆಗ್ನೆಂಟ್ ಆಗ್ತಾಳು, ಪ್ರೆಗ್ನೆಂಟ್ ಆಗಿ 16ನೇ ವಾರ ಅಂದ್ರೆ ಪ್ರೆಗ್ನೆಂಟ್ ಆಗಿ 16 ವೀಕ್ ಅಂತ ಏನಿದ್ದೀವಿ, ಅದಾದ್ಮೇಲೆ ಅವರ ಸ್ತನದಲ್ಲಿ ಹಾಲಿನ ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರ ಎದೆಯಲ್ಲಿ ಹಾಲು ಉತ್ಪಾದನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ವಶನ್ಗೆ ನಿಮ್ಗೆಲ್ಲರಿಗೂ ಉತ್ತರ ಸಿಕ್ತು ಅಂತ ತಿಳ್ಕೊಂತೀವಿ. ಸಾಕಷ್ಟು ಜನ ತಿಳ್ಕೊಂಡಿದ್ರು ಒಂದು ಏಜ್ ಆದ್ಮೇಲೆ ಅಂದ್ರೆ ಪ್ಯೂಬರ್ಟಿ ಸ್ಟೇಜ್ ಆದ್ಮೇಲೆ ಎದೆಯಲ್ಲಿ ಹಾಲು ಉತ್ಪಾದನೆ ಆಗಿರುತ್ತೆ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು. ಸೊ ಆ ಡೌಟ್ ನ ಇವತ್ತು ನಾನು ಕ್ಲಿಯರ್ ಮಾಡಿದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಕ್ವಶನ್ ನಂಗೆ ಲೇಡೀಸ್ ಕೇಳುವಂತದ್ದು, ಮ್ಯಾಮ್ ನನಗೆ ಇವಾಗ 6 ತಿಂಗಳಾಗಿದೆ, ನನ್ನ ಸ್ತನದಿಂದ ಹಾಲು ಸೋರುವಿಕೆ ಆಗ್ತಾ ಇದೆ, ಹಾಲು ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಇದು ಕಾಮನ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಮೊಟ್ಟ ಬಾರಿಗೆ ನೀವು ಪ್ರೆಗ್ನೆನ್ಸಿ ಆಗಿರ್ತೀರಾ, ಆ ಟೈಮಲ್ಲಿ ಹಾಲು ಲೀಕ್ ಆಗುವಂತದ್ದು ಕಾಮನ್. ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಯಾವುದೇ ರೀತಿ ತೊಂದರೆ ಬೇಡ. ಆಮೇಲೆ ನೆಕ್ಸ್ಟ್ ಕ್ವಶನ್ ಮೇನ್ ಆಗಿ, ಮ್ಯಾಮ್ ನಾವು ಎದೆ ಹಾಲು ಕುಡಿಬೋದಾ, ನನ್ನ ವೈಫ್ ಪ್ರೆಗ್ನೆಂಟ್, ನಾನು ಎದೆ ಹಾಲು ಕುಡಿಬೋದಾ ನನ್ನ ವೈಫ್ ಇಂದು ಅಂತ ಸಿಕ್ಕಾಪಟ್ಟೆ ಜನ ಕೇಳಿರುವಂತ ಕ್ವಶನ್ಸ್. ಕುಡಿಬಹುದು. ಇದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಆರಾಮ್ಸೆ ಕುಡಿಬಹುದು. ಬಟ್ ನಾನ್ ರೆಕಮೆಂಡ್ ಮಾಡೋದಾದ್ರೆ 7 ತಿಂಗಳವರೆಗೆ ಓಕೆ, 8 ಹಾಗೆ ಲಾಸ್ಟ್ 2 ಮಂತ್, 8 ಹಾಗೆ 9ನೇ ತಿಂಗಳಲ್ಲಿ ನೀವು ಎದೆ ಹಾಲು ಕುಡಿಬಾರ್ದು. ಆಕ್ಚುಲಿ ಆ ಟೈಮಲ್ಲಿ ಏನಾಗುತ್ತೆ, ಆ ಲೇಡೀಸ್ಗೆ ಎನರ್ಜಿ ಅಷ್ಟು ಅವರಿಗೆ ಮುಂದೆ ಬರುವಂತಹ ಡೆಲಿವರಿ ಟೈಮಿಗೆ ಬೇಕಾಗುತ್ತೆ. ಈ ಎನರ್ಜಿ ಎಲ್ಲ ಅವರು ಹಾಲು ಉತ್ಪಾದನೆ ಅಂದ್ರೆ ಸ್ತನದಲ್ಲಿ ಹಾಲು ಉತ್ಪಾದನೆಗೆ ವೇಸ್ಟ್ ಆದ್ರೆ ಮುಂದೆ ಡೆಲಿವರಿ ಆಗ್ಬೇಕಿದ್ರೆ ಅವರಿಗೆ ಎನರ್ಜಿ ಇಲ್ದೇನೆ ಇರ್ಬೋದು. ಹಾಗೆ ಇನ್ನೊಂದು ವಿಷಯ ಏನ್ ಹೇಳೋದಾದ್ರೆ, ನೀವು ಹುಟ್ಟುವಂತಹ ಮಗುವಿನ ಹಾಲು ಕಸ್ಕೊಂಡಾಗೆ, ಅರ್ಥ ಆಗ್ತಾ ಇದೆಯಾ? ಅವರಿಗೆ ಹಾಲು ಹೇಳುವಂಥದ್ದು ಪಾಪುಗೋಸ್ಕರ ಇರುತ್ತಲ್ವಾ, ಆ ಹಾಲನ್ನ ನೀವು ಕಸ್ಕೊಂಡಂಗೆ ಆ ಹಾಲು ಪ್ರಿಪೇರ್ ಆಗ್ಬೇಕಲ್ವಾ, ಉತ್ಪಾದನೆ ಆಗ್ತಾ ಇರ್ಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ಲಾಸ್ಟ್ 2 ತಿಂಗಳನ್ನ ಅವಾಯ್ಡ್ ಮಾಡಿ, ಡ್ರಿಂಕ್ ಕುಡಿಲಿಕ್ಕೆ ಹೋಗ್ಬೇಡಿ ಹಾಲನ್ನ, ಎದೆ ಹಾಲನ್ನ. ಸೊ 6ರಿಂದ 7 ತಿಂಗಳವರೆಗೆ ಕುಡಿಬಹುದು. ಲಾಸ್ಟ್ 2 ತಿಂಗಳು 8 ಹಾಗೆ 9ನೇ ತಿಂಗಳಲ್ಲಿ ನೀವು ಕುಡಿಬಾರ್ದು. ಏನಕ್ಕಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ 1 ತಿಂಗಳು 2 ತಿಂಗಳಲ್ಲೇ ನಿಮಗೆ ಮಗು ಆಗ್ತಾ ಇರ್ತಾರೆ, ಡೆಲಿವರಿ ಆಗ್ತಾ ಇರ್ಬೋದು. ಅದಕ್ಕೋಸ್ಕರ ಆ ಹಾಲಿನ ಉತ್ಪಾದನೆ ಜಾಸ್ತಿ ಬೇಕಾಗುತ್ತೆ. ಏನಕ್ಕಂದ್ರೆ ಮಗುವಿಗೆ ನಾವು ಬೇರೆ ಆಹಾರ ಏನು ಕೊಡಲ್ಲ, ಹುಟ್ಟಿದ ಮಗುವಿಗೆ ಕೊಡುವಂತದ್ದು ಎದೆ ಹಾಲಲ್ವಾ, ತಾಯಿಯ ಎದೆ ಹಾಲು. ಅದಕ್ಕೋಸ್ಕರ ನಾನು ಹೇಳಿರೋದು, ಲಾಸ್ಟ್ 2 ಮಂತ್ ನೀವು ಕುಡಿದ್ರೆ ನಿಮ್ಮ ಮಕ್ಕಳ ಹಾಲನ್ನ ಕಸ್ಕೊಂಡ ಹಾಗೆ. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿದೆ ಅಂಡ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಲವಿಂಗ್, ಲವ್ ಯು ಆಲ್.